ಬಂಟ್ವಾಳದ ಬಾಲಕ ದಿಗಂತ್ ನಿಗೂಢವಾಗಿ ನಾಪತ್ತೆಯಾಗಿ ಸುಮಾರು 13 ದಿನಗಳ ಕಳೆದರೂ ಕೂಡ ಆತನ ಬಗ್ಗೆ ಸುಳಿವಿರಲಿಲ್ಲ. ಆದರೆ ಇವತ್ತು ಅದೃಷ್ಟವಶಾತ್ ಬಾಲಕ ದಿಗಂತ್ ಪತ್ತೆಯಾಗಿದ್ದಾನೆ. ಆತ ಉಡುಪಿಯಲ್ಲಿರುವ ಬಗ್ಗೆ ಆತನ ಪೋಷಕರಿಗೆ ಈಗ ಸದ್ಯ ಮಾಹಿತಿ ಬಂದಿರುವಂತಹದ್ದು. ಹಾಗಾಗಿ ಆತನ ಮನೆಯಲ್ಲಿ ಒಂದು ಸಂತಸದ ವಾತಾವರಣ ಮತ್ತೆ ನಿರ್ಮಾಣವಾಗಿದೆ, ಖುಷಿ ಮರಳಿ ಬಂದಿದೆ. ಮಗನಿಗಾಗಿ ಆತನ ತಾಯಿ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ದಿಗಂತ್ ತಾಯಿಯಾಗಿರುವಂತಹ ಸುಜಾತರವರಿದ್ದಾರೆ. ಅದರ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಅದೆಷ್ಟು ದೇವರಿಗೆ ನೀವು ಪ್ರಾರ್ಥನೆ ಮಾಡಿರ್ತೀರಾ ಗೊತ್ತಿರೋದಕ್ಕಿಲ್ಲ. ಈ ಒಂದು 10-12 ದಿನಗಳ ಕಾಲ ನಿಮ್ಮ ನೋವನ್ನು ನಾವು ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಇವತ್ತು ಮಗ ಸಿಕ್ಕಿದ್ದಾನೆ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತದೆ ಸರ್. ಆದರೆ ಮಗ ಎಲ್ಲಿ ಹೋಗಿದ್ದಾನೆ, ಹಲವಾರು ಪ್ರಶ್ನೆಗಳು, ಎಲ್ಲಿ ಹೋಗಿದ್ದಾನೆ, ಎಂತ ಆಗಿದೆ, ಒಮ್ಮೊಮ್ಮೆ ಭಯದ ವಾತಾವರಣ, ಏನೋ ಮಾಡಿರ್ಬೋದಂತೇಳಿ. ಒಮ್ಮೊಮ್ಮೆ ನಾವು ಕೇಳಲಿಕ್ಕೆ ಹೋದವರ ಎಲ್ಲ ಪ್ರಶ್ನೆಯಲ್ಲಿ ಇಟ್ಟಾಗಿ ಹೇಳಿದ್ರೆ ಅವನಿದ್ದಾನೆ, ಏನು ಭಯ ಪಡಬೇಕಾಗಿಲ್ಲ, ಬರ್ತಾನೆ ನಿಮಗೆ ವಿಷಯ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅದು ನಮಗೆ ಸಮಾಧಾನ ಸ್ವಲ್ಪ ತರ್ತಾ ಇತ್ತು. ಒಂದೊಂದು ಕಡೆಗೆ ಹೋದಾಗ ಇವತ್ತು ಹೀಗೆ ಹೇಳಿದ್ರು, ನೋಡೋ ಬರ್ಬೋದು, ಇವತ್ತು ನಾಳೆ ಹಾಗೆ ಇಷ್ಟರ ದಿವಸ ಕೂಡ ನಾವು ದಾರಿ ಕಾಯ್ತಾನೆ ಇದ್ದೆವು. ಈಗ ಮೊದಲಿಗೆ ನಿಮಗೆ ಮಾಹಿತಿ ಬಂದಿದ್ದು ಮಗ ಸಿಕ್ಕಿದ್ದಾನೆ ಅಂತ ಹೇಗೆ ಗೊತ್ತಾಯಿತು? ಯಾರು ಕರೆ ಮಾಡಿದ್ರು? ನಿಮ್ಮ ಮಗ ಏನು ಹೇಳ್ದ? ಅಂದರೆ ನನಗೆ ಒಂದು 3:30 ಗಂಟೆಗೆ ಒಂದು ಕರೆ ಬಂತು. ಈಗ ನೀವು ಯಾರು ಹೇಳಿ ಅಂತ. ಅದಕ್ಕೆ ನಾನು ದಿಗಂತನ ತಾಯಿ, ಯಾಕೆ ನೀವು ಯಾರು ಅಂತ ಕೇಳಿದೆ. ನಾನು ಡಿಮಾರ್ಟಿಂದ ಮಾತಾಡ್ತಿದ್ದೇನೆ ನಾನು ಅಂತ ಕರೆ ಬಂತು. ಆಮೇಲೆ ನನಗೆ ಏನು ನಾನು ಎಣಿಸಿದೆ ಯಾರು ಪೊಲೀಸರು ಮಾತಾಡಬಹುದಾ ಯಾರಂತ ನನಗೆ ಗೊತ್ತಾಗಲಿಲ್ಲ ಮಾತಾಡಲಿಕ್ಕೆ. ಅದಕ್ಕೆ ನನ್ನ ಭಾವನ ಮಗನಲ್ಲಿ ತಂದು ಕೊಟ್ಟ ಮೇಲೆ ಒಮ್ಮೆ ಮಾತಾಡಿದ ನಂತರ ಇನ್ನೊಮ್ಮೆ ಮಾತಾಡಿದೆ. ಆಗ ನಾನು ಮಾತಾಡಿದೆ, ಯಾರು ದಿಗಂತ? ಹೌದು, ನಾನು ದಿಗಂತಮ್ಮ, ನಾನು ಇಲ್ಲಿದ್ದೇನೆ ಅಂತ ಹೇಳಿದೆ ಅಷ್ಟೇ. ಮತ್ತೆ ನೀನು ಯಾಕೆ ಏನು ಎತ್ತ ಅಂತ ಅವನಲ್ಲಿ ಏನು ಪ್ರಶ್ನೆ ನಾನು ಕೇಳಲಿಲ್ಲ ಸರ್. ಅವನಲ್ಲಿ ಅಂದ್ರೆ ನೀವು ಕೇಳಲಿಲ್ವಾ ಎಲ್ಲಿ ಹೋಗಿದ್ದೆ, ಯಾಕೆ ಹೋದೆ, ಇದು ಏನನ್ನು ಕೇಳಿಲ್ಲ ಸರ್, ಏನು ಕೇಳಿಲ್ಲ. ಅಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಅವನು ಇರಬೇಕು, ಇದ್ದಾನಂತೆ ಆಯ್ತಲ್ಲ. ಆಮೇಲೆ ಇನ್ನು ಮುಂದಕ್ಕೆ ಅದು ಏನಂತೇಳಿ ಅಂತ ಮತ್ತೆ ಯೋಚನೆ ಮಾಡಿದೆ. ಅದು ಏನು ಕೇಳಲಿಲ್ಲ ನಾನು, ನೀನೊಮ್ಮೆ ಬಾ ಮನೆಗೆ ಅಂತ ಹೇಳಿದೆ ಅಷ್ಟೇ. ಈಗ ಮಾತಾಡ್ಬೇಕಾದ್ರೆ ಅವನ ಒಂದು ಧ್ವನಿಯನ್ನು ಕೇಳಬೇಕಾದ್ರೆ ತಾವು ಹೆತ್ತ ತಾಯಿ, ಆ ಧ್ವನಿಯನ್ನು ಕೇಳಬೇಕಾದ್ರೆ ನಿಮ್ಗೆ ಏನು ಅನಿಸ್ತು? ಅವನ ಭಾವನೆಗಳು ಯಾವ ತರ ಇರಬಹುದು? ಏನೋ ಆತಂಕದಲ್ಲಿದ್ದ, ಯಾವ ತರ ಇದ್ದ? ಅವನು ನಾರ್ಮಲ್ ಆಗಿ ನಮ್ಮಲ್ಲಿ ಯಾವ ರೀತಿ ಮಾತಾಡ್ತಾನೆ ಅದೇ ರೀತಿಯಲ್ಲಿ ಮಾತಾಡ್ತಾನೆ. ನಾನು ಇಲ್ಲಿದ್ದೇನಮ್ಮ ಹೀಗೆ ಅಂತ ಹೇಳಿದೆ ಅಷ್ಟೇ, ಮತ್ತೇನು ಹೇಳಲಿಲ್ಲ ನಾನು. ಈಗ ಮಗನಿಗೋಸ್ಕರ ಕಾಯ್ತಾ ಇದ್ದೀರಾ, ಪೊಲೀಸ್ ಸುಪರ್ದಿಯಲ್ಲಿ ಮಗ ಇದ್ದಾನೆ. ಸೊ ಅವರು ನಿಮಗೆ ಭೇಟಿ ಮಾಡಿಸುವಂಥದ್ರ ಬಗ್ಗೆ ಏನಾದರೂ ಹೇಳಿದಾರಾ, ಅಥವಾ ಯಾವಾಗ ಇಲ್ಲಿ ಕರ್ಕೊಂಡು ಬರ್ತಾರೆ, ಅಥವಾ ನೀವು ಅಲ್ಲಿಗೆ ಬನ್ನಿ, ಈ ಬಗ್ಗೆ ಏನಾದರೂ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿದೆಯಾ ನಿಮಗೆ? ಅವನ ದಿಗಂತನ ತಂದೆಯಲ್ಲಿ ಹೇಳಿದ್ದಾರೆ ಹೀಗೆ ಅಂತೇಳಿ. ನನಗೆ ಅವರು ಹೇಳಲಿಲ್ಲ, ಹೇಳಿದರು, ಫೋನ್ ಮಾಡಿದ್ದಾರೆ, ನಮ್ಮ ಇದು ಸುಪರ್ದಿಯಲ್ಲಿ ಇದ್ದಾನಂತ ಹೇಳಿದರು. ನಿಮ್ಗೆ ಮೀಟ್ ಮಾಡಿಸೋದು ಯಾವಾಗಂತೆ, ನೀವು ಯಾವಾಗ ಭೇಟಿ ಆಗೋದು? ಹೇಳಿಲ್ಲ ಸರ್, ಏನು ಕೂಡ ಹೇಳಲಿಲ್ಲ. ನೀವೇನಾದರೂ ಮಂಗಳೂರು ಕಡೆಗೆ ಹೋಗ್ತೀರಾ, ಅಥವಾ ಪೊಲೀಸರು ಈ ಕಡೆ ಬಂಟ್ವಾಳ ಕರ್ಕೊಂಡು ಬರ್ತಾರೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಕೇಳಲಿಲ್ಲ, ಅವರ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರಂತ ಅಷ್ಟೇ ಹೇಳಿದರು, ನಮ್ಗೆ ಏನು ಹೇಳಲಿಲ್ಲ. ಮೇಡಮ್, ಈಗ ಒಂದು ನಾಪತ್ತೆ ಯಾರ ಮನೇಲಿ ಇದಾರ ಆಗಬಾರ್ದು, ಆದರೆ ನಿಮ್ಮ ಮಗನ ವಿಚಾರದಲ್ಲಿ ಇಡೀ ಜಿಲ್ಲೆ ಒಂಥರ ಆತಂಕಗೀಡಾಗಿತ್ತು, ಸಾಕಷ್ಟು ಪ್ರತಿಭಟನೆಗಳು ನಡೆದಿತ್ತು. ಒಮ್ಮೆ ಆತ ಮರಳಿ ಬರಲಿ ಅನ್ನುವಂಥ ರೀತಿ ಕೇವಲ ನಿಮ್ಮ ಮನೆಯ ಕುಟುಂಬಸ್ಥರು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಜನ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು. ಇವತ್ತು ಒಂದು ಅದಕ್ಕೆ ಫಲ ಸಿಕ್ಕಿದೆ. ಬೇರೆ ಬೇರೆ ರೀತಿಯ ಒಂದು ಅನುಮಾನಗಳು ಕೂಡ ಇತ್ತು, ಆತಂಕಗಳು ಕೂಡ ಇತ್ತು. ಇವತ್ತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅಂದರೆ ನಮಗೆ ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯದರ ಇದಕ್ಕೆ ಅವನ ಬಗ್ಗೆ ಒಂದು ಹರಕೆ ಇಟ್ಟು ಎಲ್ಲರೂ ದಿನ ಫೋನ್ ಮಾಡಿ ಎಲ್ಲರೂ ಕಣ್ಣೀರು ಹಾಕಿ ಆ ಮಗು ಬರಲೇಬೇಕು ಅಂತ ಎಲ್ಲರೂ, ಅದೊಂದು ನನಗೆ ಅಂದರೆ ನಾನು ಯಾವತ್ತು ಮರೆಯುವಂತಲ್ಲ. ಮತ್ತೆ ದೃಶ್ಯ ಮಾಧ್ಯಮದವರು ಅವರು ಕೂಡ ನಮ್ಮ ಮನೆಗೆ ಬಂದು ಎಲ್ಲರೂ ಕೂಡ ಬಂದು ಅದು ಯಾಕೆ ಆಯ್ತಮ್ಮ, ಈಗ ನಾನೇ ಹೇಳೋ ಪ್ರಶ್ನೆ ನಮ್ಗೆ ಎಷ್ಟು ಗೊತ್ತುಂಟು ಅಷ್ಟನ್ನು ನಾವು ಹೇಳ್ತೇವೆ ಹೊರತು ಮತ್ತೆ ಅದಕ್ಕೆ ಸೇರಿಸಿ ಮತ್ತೆ ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ ಸರ್. ಯಾವುದನ್ನು ಕೂಡ ನಾನು ಎಷ್ಟು ಬೇಕು ಅಷ್ಟನ್ನೇ ಹೇಳ್ತಿದ್ದೆ. ಮತ್ತು ಪೊಲೀಸ್ನವರು ಸಹ ಬಂದು ಸಾಧಾರಣ ಎಲ್ಲ ಕೇಳ್ತಾ ಇದ್ರು, ಹೀಗೆ ಹಾಗೆ ಅಂತ. ಎಲ್ಲದಕ್ಕೂ ನಾವು ಯಾವುದನ್ನು ಮುಚ್ಚುಮರೆ ನಾವು ಯಾವತ್ತೂ ಮಾಡಲಿಲ್ಲ, ಎಲ್ಲದನ್ನು ಸರಿಯಾಗಿ ನಾವು ಹೇಳಿದ್ದೇವೆ ಸರ್. ಅಂದರೆ ನಿಮ್ಮ ದೃಶ್ಯ ಮಾಧ್ಯಮ ಇರ್ಬೋದು, ಊರಿನ ಜನರು ಇರ್ಬೋದು, ಪರ ಊರಿನವರು ಎಲ್ಲರೂ ನಾನು ಈ ಒಂದು ವಿಷಯದಲ್ಲಿ ಯಾವತ್ತೂ ನಾನು ಮರೀಲಿಕ್ಕಿಲ್ಲ. ಅಂದರೆ ಇಷ್ಟು ಪ್ರಚಾರವಾಗಿ ಹೋಗಿದ್ರಿಂದ ಎಲ್ಲರಿಗೊಂದು ವಿಷಯ ಗೊತ್ತಾಯಿತು. ಇಲ್ಲದ್ರೆ ನಾವು ಹೇಳುದು ನಮ್ಮ ಮನೆಯವರು ಪೊಲೀಸರ ಕಾಂಟ್ಯಾಕ್ಟ್ ಇಷ್ಟೇ ಇರ್ತಿದ್ರೆ ಇದು ಇಷ್ಟು ಬೇಗ ಇದಾಗ್ತಿರ್ಲಿಲ್ಲ ಅಂತ ನನಗೆ ಆಗ್ತಿತ್ತು. ಎಸ್, ಇದಿಷ್ಟು ದಿಗಂತ್ ಅವರ ತಾಯಿ ಸುಜಾತ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.